ಜನಾರ್ದನ ರೆಡ್ಡಿ ಶ್ರೀರಾಮುಲುಗೆ ಧೈರ್ಯ ಹೇಳಿದ್ದಾರೆ ಎಚ್ಡಿಡಿ. ನಿನ್ನೆ ಸಂಜೆ ಕರೆ ಮಾಡಿ ಎಚ್ಡಿ ದೇವೇಗೌಡರು ಮಾತನಾಡಿದ್ದಾರೆ. ಇಬ್ಬರಿಗೂ ಕೂಡ ಧೈರ್ಯ ತುಂಬಿದ್ದಾರೆ ಮಾಜಿ ಪ್ರಧಾನಿಗಳಾಗಿರುವ ಎಚ್ಡಿ ದೇವೇಗೌಡರು. ಆದಂತಹ ಬೆಳವಣಿಗೆಗಳ ಬಗ್ಗೆ ದೇವೇಗೌಡರು ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಜನಾರ್ದನ ರೆಡ್ಡಿಯವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ತಮ್ಮನ್ನು ಮುಗಿಸೋದಕ್ಕೆ, ತಮ್ಮ ಹತ್ಯೆ ಮಾಡೋದಕ್ಕೆ ಷಡ್ಯಂತ್ರವನ್ನು ರೂಪಿಸಿ ನಾನು ಕಾರ್ನಿಂದ ಕೆಳಗಡೆ ಇಳಿತಾ ಇದ್ದ ಹಾಗೆಯೇ ಫೈರಿಂಗ್ ಶುರು ಮಾಡಿದ್ರು ಅಂತ ಹೇಳಿದ್ರು. ಇದರಿಂದಾಗಿ ಎಲ್ಲೋ ಒಂದು ಕಡೆ ವಿಚಲಿತರಾದಂತೆ ಕಂಡು ಬರ್ತಾ ಇದೆ. ಅದರ ಜೊತೆಗೆ ಶ್ರೀರಾಮುಲು ಅವರು ಸ್ಥಳಕ್ಕೆ ಬಂದಂತಹ ಸಂದರ್ಭದಲ್ಲೂ ಕೂಡ ಪರಿಸ್ಥಿತಿ ಉದ್ವಿಗ್ನವಾಗಿತ್ತು. ಇದೆಲ್ಲದರಿಂದ ಎಲ್ಲೋ ಒಂದು ಕಡೆ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಹಾಗಾಗಿನೇ ಜನಾರ್ದನ ರೆಡ್ಡಿಯವರ ನಿವಾಸದ ಬಳಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನು ಕಲ್ಪಿಸಲಾಗಿದೆ. ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡದಂತೆ ಪರಿಸ್ಥಿತಿ ಇರೋದ್ರಿಂದ ಧೈರ್ಯದ ಮಾತುಗಳು ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿಯವರಿಗೆ ತುಂಬಾ ಮುಖ್ಯವಾಗುತ್ತೆ. ಹಾಗಾಗಿನೇ ದೇವೇಗೌಡರು ಕೂಡ ಅವರಿಗೆ ಕರೆ ಮಾಡಿ ಧೈರ್ಯ ತುಂಬಿದ್ದಾರೆ ಅನ್ನೋ ಮಾಹಿತಿ. ಇನ್ನು ಎಸ್ಪಿ ಪೋಸ್ಟಿಂಗ್ ಹಾಕೋದು ನಾನಲ್ಲ, ಡಿಜಿ ಗೃಹ ಸಚಿವರು. ಎಸ್ಪಿ ಅಮಾನತಿಗೆ ಶಾಸಕ ಭರತ್ ರೆಡ್ಡಿ ಪ್ರತಿಕ್ರಿಯೆ ನೀಡಿದ್ದಾರೆ. ಆ ಸಮಯದಲ್ಲಿ ಏನಾಗಿದೆ ಅಂತ ಇಂಟೆಲಿಜೆನ್ಸ್ ಹೇಳಿರ್ತಾರೆ. ಇಂಟೆಲಿಜೆನ್ಸ್ ವರದಿ ಯಾವ ರೀತಿಯಾಗಿ ಹೋಗಿದೆಯೋ ಆ ಆಧಾರದ ಮೇಲೆ ಅವರು ಕ್ರಮ ತೆಗೆದುಕೊಂಡಿರ್ತಾರೆ ಅಂತ ಭರತ್ ರೆಡ್ಡಿ ಎಸ್ಪಿ ಅವರ ಅಮಾನತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನೊಂದು ಸಾಮಾನ್ಯ ಶಾಸಕ. ಎಸ್ಪಿನ ಪೋಸ್ಟಿಂಗ್ ಹಾಕೋಂಥವ್ರು ಮೇಲೆ ಡಿಜಿ, ಹೋಮ್ ಮಿನಿಸ್ಟ್ರು ಮತ್ತು ಮುಖ್ಯಮಂತ್ರಿಗಳು ಹಾಕಿರ್ತಾರೆ. ಅವ್ರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಯಾವ ರೀತಿಯಾಗಿ ಹೋಗಿದೋ ಆ ಟೈಮಲ್ಲಿ ಏನಾಗಿದೆ ಅಂತೇಳಿ ನಮಗೆ ಇಂಟೆಲಿಜೆನ್ಸ್ ಅವ್ರು ನಮಗೇನು ಬ್ರೀಫ್ ಮಾಡಲ್ಲ. ಸಾಹೇಬ್ರಿಗೆ, ದೊಡ್ಡವ್ರಿಗೆ, ಏನು ಸಿದ್ದರಾಮಯ್ಯ ಸಾಹೇಬರಿಗೆ, ಹೋಮ್ ಮಿನಿಸ್ಟರ್ ಸಾಹೇಬ್ರಿಗೆ ಅವ್ರಿಗೆ ಬ್ರೀಫ್ ಮಾಡಿರ್ತಾರೆ. ಅದ್ರ ಮೇಲೆ ಅವ್ರು ಆ್ಯಕ್ಷನ್ ತಗೊಂಡು ಅವರು 24 ಗಂಟೆಗಳಲ್ಲಿ ಸಸ್ಪೆಂಡ್ ಮಾಡುವಂಥದ್ದು ಏನಿದೆ ಅದು ನೋಡಿ. ನಾನೊಂದು ಸಾಮಾನ್ಯ ಶಾಸಕ. ಎಸ್ಪಿನ ಪೋಸ್ಟಿಂಗ್ ಹಾಕೋಂಥವ್ರು ಮೇಲೆ ಡಿಜಿ, ಹೋಮ್ ಮಿನಿಸ್ಟ್ರು ಮತ್ತು ಮುಖ್ಯಮಂತ್ರಿಗಳು ಹಾಕಿರ್ತಾರೆ. ಅವ್ರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಯಾವ ರೀತಿಯಾಗಿ ಹೋಗಿದೋ ಆ ಟೈಮಲ್ಲಿ ಏನಾಗಿದೆ ಅಂತೇಳಿ ನಮಗೆ ಇಂಟೆಲಿಜೆನ್ಸ್ ಅವ್ರು ನಮಗೇನು ಬ್ರೀಫ್ ಮಾಡಲ್ಲ. ಸಾಹೇಬ್ರಿಗೆ, ದೊಡ್ಡವ್ರಿಗೆ, ಏನು ಸಿದ್ದರಾಮಯ್ಯ ಸಾಹೇಬ್ರಿಗೆ, ಹೋಮ್ ಮಿನಿಸ್ಟರ್ ಸಾಹೇಬ್ರಿಗೆ ಅವ್ರಿಗೆ